ಪವಿತ್ರ ಸ್ಥಳದಲ್ಲಿ ನಾವು ಪವಿತ್ರರು ಇದ್ದೀವಿ. ಸೆರಾಫಿಮ್ಗಳು ಎಲ್ಲ ದೂತರು ಹೋಗಕ್ಕಾಗಲ್ಲ ಅಲ್ಲಿ. ಸೆರಾಫಿಮ್ಗಳು ಹೋಗಿ ಅದು ದೇವ್ರ ಮುಂದೆ ಎಷ್ಟು ಪರಿಸರ ಎಲ್ಲ ಮುಚ್ಕೊಂಡು ನಿಂತಿದ್ದಾರೆ. ಅಂತ ಪರಿಶುದ್ಧ ಸ್ಥಳದಲ್ಲಿ ನಾವು ಆರಾಧನೆ ಮಾಡ್ತಾ ಇರುವಾಗ ಕೆಳಗೆ ಭೂಮಿಯಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಯಾಕೆ ಅರಸನು ಬಂದ? ಕಾರಣ ಅರಸನ್ ಯಾರು? ಇಸ್ರೇಲ್ ರಕ್ಷಕನಾಗಿ ಯುದ್ಧ ಮಾಡೋನು. ಆ ದೇವಾಲಯ ಕಟ್ಟುವಾಗ್ಲೇನೆ ದೇವರು ದಾವೀದ್ಗೆ ಹೇಳುದು, ನಿನ್ ಕೈಲಿ ಕಟ್ಬೇಡ, ನಿನ್ ಕೈಲಿ ಪಾಪ ಇದೆ. ಹಾಗಾದ್ರೆ ಅರಸ ದೇವಾಲಯಕ್ಕೆ ಬಂದ್ಬಿಟ್ರೆ ಅದು ಶುದ್ಧ ಇರ್ತದೆ ಅಶುದ್ಧ ಇರ್ತದೆ? ಅಶುದ್ಧ. ಹಾಗ ಏನಾಯ್ತು? ನಾವು ಆಲ್ರೆಡಿ ಹೇಳಿದ್ವಿ ನಿಮ್ಗೆ, ಯೆಶಯ ಬಂದು ಅರಸರ ಪ್ರವಾದಿಗಳು. ಸೊ ಅರಸರು ಎಲ್ಲೋದ್ರೂ ಹೋಗ್ಬೇಕು. ಅಲ್ಲಿ ನಿಂತಿರುವಾಗ ಪರಲೋಕದಲ್ಲಿ ದರ್ಶನ ತೋರಿಸಿದ್ರು. ಯಾರಿಗೆ? ಯೆಶಯಗೆ. ಆಗ ಯೆಶಯಗೆ ಏನ್ ಅರ್ಥ ಆಯ್ತು? ಉಸಿಯ ತಪ್ಪು ಮಾಡ್ಬಿಟ್ರು, ಇನ್ನೊರು ಕುಷ್ಟ ಆಗ್ಬಿಡ್ತಾರೆ ಅಂತ ತಪ್ಪು ಮಾಡ್ಬಿಟ್ರು. ದೇವ್ರ ನೋಡ್ಬಿಟ್ರು ದರ್ಶನ. ಈಗ ದೇವರು ಡೈರೆಕ್ಟ್ ಆಗಿ ಕರೀತಾ ಇದ್ದಾರೆ, ಇದು ಹೋಗಿ ಯಾರು ಹೇಳ್ತೀರಾ ಇನ್ನೊಬ್ಬರಿಗೆ. ಓಕೆ, ನೆಕ್ಸ್ಟ್ ನೋಡಿ, ಆ ದೂತ ಬಂದು ಕೇಳೋದು, ಭೂಮಂಡಲವೆಲ್ಲ ಅವರ ಮಹಿಮೆಯಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವರ ಸ್ವರಕ್ಕೆ ದ್ವಾರದ ನಿಲುವುಗಳು ಕದಲಿದವು. ನೋಡಿದ್ರೆ ಎಷ್ಟು ಶಬ್ದ ಬಂತು ಅಂದ್ರೆ ಇಲ್ಲಿ ಭೂಕಂಪ ಆಯ್ತು. ನೀವಿದು ಈವನ್ ಜಕರ್ಯ ಓದ್ ನೋಡಿ, ಅಲ್ಲೂ ಬರೀತಾ ಇದ್ದಾರೆ ಉಜ್ಜೇನ ಕಾಲದಲ್ಲಿ ಆಗಿರುವ ಭೂಕಂಪ. ಜಕರ್ಯ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಹಾಗಾದ್ರೆ ಅಲ್ಲಿ ಏನಾಯ್ತು? ಭೂಕಂಪ ಆಯ್ತು. ಅಲ್ಲಿ ಅದು ಶೇಕ್ ಆಗಿರೋದು ಭೂಕಂಪ ಆಯ್ತು. ಈ ಭೂಕಂಪ ಆಗೋ ಸಮಯದಲ್ಲಿ ಇನ್ನೊಂದ್ ಕಡೆ ಹೋಗುವಾಗ ಉಜ್ಜೇನಿಗೆ ಕುಷ್ಠ ಬಂತು ಸ್ಪಾಟ್ಗೆ. ಆವಾಗ ಯೆಶಯನು ಪ್ರವಾದಿಯಾಗಿ ದೇವರು ಆರಿಸ್ಕೊಂಡ್ರು. ಅದೇ ನೆಕ್ಸ್ಟ್ ಬರೆದಿರೋದು, ಅವ್ರ ಬಗ್ಗೆ ಬರೀತಾ ಇರೋದು. ಧೂಮವು ಆಲಯವನ್ನೆಲ್ಲ ತುಂಬಿತು. ಆಗ ನಾನು ಬಂತ ಎಲ್ಲಿ? ಆಗ ನಾನು ನೋಡಿ, ಯೆಶಯ 1ನೇ ಬುಕ್ ಇಂದ 5ನೇ ಬುಕ್ ತನಕ ಯೆಶಯ ಅಂತ ಇರ್ತದೆ. ಬಟ್ 6ನೇ ಅಧ್ಯಾಯದಲ್ಲಿ ಆಗ ನಾನು ಹಂಗಂದ್ರೆ ಏನು? ಇದು ಯಾರು ಬರೆದ್ರು? ಕ್ಲಿಯರ್ ಆಯ್ತು. ಇದು ಯೆಶಯಾಹು ಬರೆದಿರೋದು. ಯೆಶಯಾಹು ಬರೆದಿರುವ ಭಾಗ. ನಾನಿದ್ದೆ, ನಾನ್ ನೋಡದೆ. ಆಗ ಏನಾಯ್ತು? ಅಯ್ಯೋ, ನಾನು ನಾಶವಾದನಲ್ಲ. ನೋಡಿದ್ರ? ಇದು ನೋಡಿದ ತಕ್ಷಣ ಆಯ್ತು, ದರ್ಶನ ನೋಡ್ಬಿಟ್ರು. ಅದು ದೇವ್ರು ಕೊಟ್ಟಿರೋದು. ಈಗ ಉತ್ತರ ಕೊಡ್ತೇವೆ, ದೇವ್ರೇ ಇಂತ ಅಯೋಗ್ಯನಾಗಿರೋ ನನಗೆ ಯಾಕೆ ನಿನ್ ದರ್ಶನ ಅಂತ ಹೇಳ್ತಾ ಇರೋದು. ಹಂಗಾದ್ರೆ ಅಷ್ಟು ಕಾಲ ಯೆಶಯ ಏನ್ ಮಾಡ್ತಾ ಇದ್ರು? ಸತ್ಯದಲ್ಲಿ ನಡೆದ್ರ ಸುಳ್ಳಲ್ಲಿ ನಡೆದ್ರ? ಅದು ಅವ್ರಿಗೇನೆ ಗೊತ್ತು. ಅದಕ್ಕೆ ನಾನು ಎಷ್ಟು ಒಳ್ಳೇನಲ್ಲ ದೇವ್ರೆ, ನಾನು ಯಾಕೆ ನನ್ನನ್ನು ಆರಿಸ್ಕೊಟ್ರಿ ನೀವು? ಹಂಗಾದ್ರೆ ಅದಕ್ಕೆ ಮುಂಚೆ ಇವ್ರು ಪ್ರವಾದನೆ ಕೆಲಸ ಮಾಡ್ತಾ ಇರುವಾಗ ಯೆಶಯನಿಗೆ ಚೆನ್ನಾಗಿ ಗೊತ್ತು, ಉಸಿಯ ಜೊತೆಯಲ್ಲಿ ತಪ್ಪು, ಸತ್ಯದಲ್ಲಿ ನಿಂತಿರೋ ಒಂದು ವ್ಯಕ್ತಿ. ಹಾಗಾದ್ರೆ ಅರಸನಿಗಾಗಿ ತಪ್ಪುನು ಮಾಡಿರೋ ವ್ಯಕ್ತಿ. ಈಗ ದೇವ್ರ ದರ್ಶನ ನೋಡುವಾಗ ದೇವ್ರ ಹೇಳ್ತಿದ್ದಾರೆ, ನಾನು ಎಷ್ಟು ಅಯೋಗ್ಯನ್ ದೇವ್ರೆ.